ಸರ್ ಸರ್ ಮತ್ತೆ ನೀವು ನಿಮ್ಮ ಕೆಫೆಗೆ ಸೆಲೆಕ್ಟ್ ಮಾಡಿರುವಂತ ಹೆಸರೇ ಈ ಒಂದು ಇನ್ಸಿಡೆಂಟ್ಗೆ ಒಂದು ಕಾರಣ ಆಗಿರ್ಬೋದು ಅಂತ ಒಂದು ಶಂಕೆ ಇದೆ. ಅದು ಗೊತ್ತಿಲ್ಲ ಸರ್. ನೋಡಿ, ಇವತ್ತು ನನಗಾಗಿರ್ಬೋದು, ನಾಳೆ ಬೇರೆಯವ್ರಿಗಾಗ್ಬೋದು. ಹಾಗಂತ ನಾವು ಊಹೆ ಮಾಡ್ಕೊಂಡು ಹೋಗೋದಕ್ಕಿಂತ ನಾವೆಲ್ಲರೂ ಒಟ್ಟಾಗಿ ಇದನ್ನ ಚಾಲೆಂಜ್ ಫೇಸ್ ಮಾಡೋಣ ಸರ್. ಯಾವುದಕ್ಕೆ ಮೇಡಮ್? ಮೇಡಮ್ ನಮ್ಮ ಪೊಲೀಸವರೇ ನಮ್ಗೆ ಸಜೆಸ್ಟ್ ಮಾಡಿದ್ರು ಯಾವ ತರ ವಿ ಕ್ಯಾನ್ ಡೂ ಟೇಕ್ ಎ ಕಾಲ್ ಅಂತ. ಮೆಟಲ್ ಡಿಟೆಕ್ಟರ್ಸ್ ಇಟ್ಕೊಳ್ಳಿ ನಿಮ್ಮ ಹತ್ರ, ಪ್ರತಿಯೊಂದು ಬ್ಯಾಗ್ ಬರೋದನ್ನ ಅಟ್ಲೀಸ್ಟ್ ಚೆಕ್ ಮಾಡಿಬಿಡಿ ಅಂತ. ಚೆಕ್ ಮಾಡ್ಕೊಂಡು ಒಳಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ವಿ ಆರ್ ಇಂಪ್ಲಿಮೆಂಟೆಡ್ ಆಲ್ ಓವರ್ ಬ್ರಾಂಚಸ್ ಆಲ್ಸೋ. ವಿ ಆರ್ ಡೂಯಿಂಗ್ ದಟ್ ಆಲ್ಸೋ ಮೇಡಮ್. ಹೌದು, ಆಲ್ರೆಡಿ ನಿನ್ನೆ DCM ಅವರು ಹೇಳಿದ್ರು, ನೀವು ಇನ್ಫ್ಯಾಕ್ಟ್ ಇವತ್ತಿಂದನೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ನಾನು ಕ್ಲಿಯರೆನ್ಸ್ ಕೊಡಿಸ್ತೀನಿ ಅಂತ. ಬಟ್ ನಮಗೆ ತುಂಬಾನೇ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ಒಂದು ಹೊಸ ಎನರ್ಜಿಯಿಂದ ಒಂದು ಹೊಸ ಜನ್ಮ ತಗೊಳ್ಳೋಣ ಅಂತ ನಾನು ಶಿವರಾತ್ರಿ ದಿನ ಶುಕ್ರವಾರ ಸೆಲೆಕ್ಟ್ ಮಾಡಿದ್ದೀನಿ. ಲಾಸ್ ಎಷ್ಟಾಗಿದೆ ಸರ್ ಈ ಒಂದು ಡ್ಯಾಮೇಜ್ ಇಂದ? ಅದು ನೋಡ್ಬೇಕು ಸರ್, ಅಂದಾಜು ನೋಡ್ಬೇಕು. ಅದು ಸುಮಾರಾಗಿದೆ, ಪರವಾಗಿಲ್ಲ ಸರ್, ತಡ್ಕೋಣ. ನಾವು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಮಗೆ. ನಾವು ಭಾರತೀಯರು, ಎಲ್ಲದಕ್ಕೂ ತಡೀದ್ರೆ ನಾವು ನೋಡೇ ಬಿಡೋಣ ಸರ್. ನಮಗೆ ಬೆಂಗಳೂರಲ್ಲಿ 4 ಇದೆ, ಹೈದರಾಬಾದಲ್ಲಿ 1 ಇದೆ. ಪ್ರತಿಯೊಂದು ಸ್ಟೇಟ್ ಅಲ್ಲೂ ಹೋಗಿ ನಮ್ಮ ಒಂದು ಸೊಗಡು ಏನಿದೆ, ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಅದೆಲ್ಲ ಕಡೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಮೂಲ ಉದ್ದೇಶ ಸರ್. ಸ್ಟಾರ್ಟ್ ಮಾಡ್ತಾ ಇದೀನಿ. ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್. ನಾವೆಲ್ಲ ನಮ್ಮನ್ನ ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇಂಜಿನಿಯರ್ಸು, ಅವು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಅವಾಗಲಿಂದ ಒಂದಲ್ಲ ಒಂದು ಕಷ್ಟ ನಮಗೆ ಬರ್ತಾನೆ ಇದೆ. ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜ್ ಆಗಿ ತಗೊಂಡ ಮೇಲೆ ಬರ್ತಾ ಇದ್ರಿ. ನಾವು ಈಗ 2000 ಅವಾಗಲಿಂದ 12ರಿಂದ ಹಿಡ್ಕೊಂಡು ಈಗ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಆಗೋ ಕಾರಣ ನಮಗೆ ಆಗ್ತಾರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮ್ಗೊಂಥರ ಮೆಟ್ಟಲಾಗಿ ತಗೊಂತಾ ಇರಿ ನಾವು. ಇಟ್ಸ್ ಅ ಚಾಲೆಂಜಿಂಗ್ ಫಾರ್ ಅಸ್. ನಮ್ಮ ಭಾರತೀಯರಿಗೆ ಇವೆಲ್ಲ ಏನು ಹೊಸದೇನಲ್ಲ. ನಮಗೆ ತುಳಿಯೋಕೆ ಬರೋರು, ನಾವು ಮೇಲೆ ಎದ್ದೇಳೋದು, ಇದಕ್ಕೆ ತಲತಲಾಂತರವಾಗಿ ನಡೀತಾನೆ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ.